ಬಹಳ ಜನ ಕುಡಿದ್ಬಿಟ್ಟು ಓಡಿಸೋದು, ಬಹಳ ಬೋರ್ಡ್ಗಳು ಹಾಕಿರ್ತಾರೆ, ಕುಡಿದು ವಾಹನವನ್ನು ಓಡಿಸುವುದು ಅಪಾಯಕಾರಿ ಅಂತ. ಅದು ನೋಡ್ಕೊಂಡೇ ಕುಡಿದ್ಬಿಟ್ಟು ಇಲ್ಲಿ ಮೂತ್ರ ವಿಸರ್ಜನೆ ಮಾಡಿದ್ರೆ ಶಿಕ್ಷೆಗೆ ಒಳಪಡಿಸಲಾಗುತ್ತದೆ ಅಂತ ಬರೆದಿರ್ತಾರೆ. ಅದು ನೋಡ್ಕೊಂಡು ಯೂರಿನ್ ಪಾಸ್ ಮಾಡೋದು. ನಮ್ಮ ಮೇಷ್ಟ್ರೊಬ್ರು ಹೇಳ್ತಾ ಇದ್ರು, ಆಯ್ತಪ್ಪ ಬೋರ್ಡ್ ಹಾಕಿದರೆ ಆ ಬೋರ್ಡ್ ಮೇಲೆ ನಾನು ಯೂರಿನ್ ಪಾಸ್ ಮಾಡಲ್ಲ, ಕೆಳಗಡೆ ಮಾಡ್ತಾ ಇದ್ದೀನಿ, ನನಗೆ ಅನ್ವಯ ಆಗೋದಿಲ್ಲ. ನಮ್ಮ ಜನ ಇದ್ದಾರಲ್ಲ, ಚಾಪೆ ಕೆಳಗಡೆ ನುಗ್ಗು ಅಂತಂದ್ರೆ ಇಲ್ಲ, ನಾನು ರಂಗೋಲಿ ಕೆಳಗಡೆ ಇದಕ್ಕೆ ಡಿಫೆನ್ಸ್ಗಳನ್ನ ಹುಡುಕ್ತಕ್ಕಂಥ ಕೆಲಸ ಮಾಡಿ ಅವೆಲ್ಲ ಬಿಟ್ಬಿಡಿ. ಇನ್ಮೇಲೆ ಈ ಸಂಚಾರಿ ನಿಯಮಗಳಿದಾವಲ್ಲ ಅದನ್ನು ಪಾಲನೆ ಮಾಡ್ತಕ್ಕಂಥದ್ದನ್ನ ಎಲ್ಲರೂ ಕಲಿಬೇಕು. ಅವರು ಬಸ್ ಡ್ರೈವರ್ ಇರಲಿ, ಲಾರಿ ಡ್ರೈವರ್ ಇರಲಿ, ಮೋಟಾರ್ ಸವಾರರು ಇರಲಿ, ಅಥವಾ ಮತ್ತೆ ರಸ್ತೆ ಕ್ರಾಸ್ ಮಾಡೋರು ಇರಲಿ, ನಮ್ಗೆ ಗೊತ್ತಿರ್ತದೆ ಅಲ್ಲಿ ರಸ್ತೆ ಕ್ರಾಸ್ ಮಾಡಬೇಕು, ಯಾವ ಜಾಗದಲ್ಲಿ ಕ್ರಾಸ್ ಮಾಡಬೇಕು ಅಂತ ಬರ್ದಿರ್ತದೆ. ಅಂತ ರಸ್ತೆಗಳನ್ನು ಕ್ರಾಸ್ ಮಾಡೋದಕ್ಕೆ ಹೋಗೋದಿಲ್ಲ, ಸುಮ್ಮನೆ ಎಲ್ಲಿಂದ್ರೆ ಅಲ್ಲಿ ಹೋಗ್ಬಿಡೋದು, ಅಥವಾ ಕುಡಿದ್ಬಿಟ್ಟು ಒಲಾಡ್ಕೊಂಡು ಹೋಗೋದು. ರಸ್ತೆ ದೂರ ಏನ್ ರಸ್ತೆನೇ ಇವ್ರದು ಅನ್ನೋ ತರ ಓಡಾಡ್ತಾ ಇರ್ತಾರೆ, ರಸ್ತೆ ತುಂಬಾ ತಿರುಗಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಂಥವೆಲ್ಲ ಅದಕ್ಕೆ ಸಂಚಾರಿ ನಿಯಮಗಳನ್ನ ಈ ಪ್ರಾಧಿಕಾರ ಆಗಿರೋದೇ ಅದಕ್ಕೋಸ್ಕರ ಜಾಗೃತಿ ಮೂಡಿಸ್ಬೇಕು. ಈಗ ಇವರು ದುಡ್ಡು ಕೊಡೋದು ಯಾಕೆ? ರಸ್ತೆ ಸುರಕ್ಷತಾ ಪ್ರಾಧಿಕಾರದವರು ನಿಮಗೆ ಅಪಘಾತಗಳು ನಿಲ್ಬೇಕು, ಮತ್ತೆ ಅಪಘಾತಗಳು ಆಗದೇ ತಡಿಬೇಕು ಅಂತ ಕಾರಣಕ್ಕೋಸ್ಕರ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ರಸ್ತೆನಲ್ಲಿ ತಿರುಗಾಡೋನ ಜವಾಬ್ದಾರಿ ಇರ್ತದೆ. ಯಾರೇ ರಸ್ತೆನಲ್ಲಿ ಹೋಗ್ತಾರೆ. ಆಮೇಲೆ ವಾಹನಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ರೇಖೆ ಇರೋದಿಲ್ಲ, ಓಡಿಸ್ತಾ ಇರ್ತಾರೆ. ಆಮೇಲೆ ರಸ್ತೆಗಳಲ್ಲಿ ಹೋಗುವಾಗ ಕಾರ್ ಡ್ರೈವ್ ಅಂತ ಎಂತದ್ದು ಸ್ಟೇರಿಂಗ್, ಯಾಕೆ ನನಗೆ ಕಾರ್ ಓಡಿಸೋದು ಬರಲ್ಲ. ಇಟ್ಕೊಳ್ಳೋದು, ಫೋನಲ್ಲಿ ಮಾತಾಡೋದು. ಮತ್ತೆ ಆಕ್ಸಿಡೆಂಟ್ ಆಗಿ ಏನ್ ಮಾಡ್ತಾರೆ? ಅದು ನಿಲ್ಲಿಸ್ಬಿಟ್ಟು ಮಾತಾಡಲ್ಲ, ಓಡಿಸ್ತಾ ಮಾತಾಡೋದು.